ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ವ್ಲಾಗ್ಸ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅರ್ಲಿ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ವಿಡಿಯೋ ಯಾರು ನೋಡಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ ಇವತ್ತಿನ ವಿಡಿಯೋ ಏನು ಅಂತ. ಸೊ ಬೇಗನೆ 5:45 ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನಗಳೆಲ್ಲ ಮಾಡಿಕೊಂಡು ಎಲ್ಲರೂ ರೆಡಿಯಾಗಿ ಪೂಜೆ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀರಿ. ಎಲ್ಲಿಗೆ ಹೋಗ್ತಾ ಇದ್ದೀರಂತ ಗೊತ್ತಲ್ವಾ ನಿಮಗೆ? ಗೊತ್ತಿಲ್ಲ ಅನ್ನೋರಿಗೆ, ಹೊಸದಾಗಿ ನೋಡೋರಿಗೆ ಹೇಳ್ತಾ ಇದ್ದೀನಿ. ಆನೇಕಲ್ಲಲ್ಲಿ ತಿಮ್ಮರಾಯ ಜಾತ್ರೆ ನಡೀತಾ ಇದೆ. ಸೊ ಜಾತ್ರೆಗೆ ಹೋಗ್ತಾ ಇದ್ದೀರಿ. ಹಾಗೆ ನನ್ನ ಇಬ್ಬರು ಮಕ್ಕಳನ್ನು ಅಮ್ಮ ಮನೆಯಲ್ಲಿ ಬಿಟ್ಟು ಬರೋಣ ಅಂತ. ಅಂದರೆ ಇವಾಗ ಸ್ಕೂಲ್ ಹಾಲಿಡೇ ನಡೀತಾ ಇದೆಯಲ್ವ, ಹಾಗಾಗಿ ಒಂದು 10 ದಿನ 20 ದಿನ ಇರಲಿ ಅಂಥೇಳಿ ಅಮ್ಮ ಮನೇಲಿ ಮತ್ತು ನನ್ನ ತಂಗಿ ಮನೇಲಿ ಇಬ್ಬರ ಮನೇಲಿ ಒಂದೊಂದು ವಾರ ಇರಲಿ ಅಂತೇಳಿ ಬಿಟ್ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಜಾತ್ರೆ ನೋಡಿಕೊಂಡು ವಾಪಸ್ ಬರೋಣ ಅಂತ ಹೋಗ್ತಾ ಇದ್ದೀನಿ. ಮಕ್ಕಳು ಮಾತ್ರ ಬಿಟ್ಟು ನಾನೊಬ್ಬಳೇ ಮತ್ತೆ ಬೆಂಗಳೂರಿಗೆ ಬರ್ತೀನಿ. ಸೊ ಇವಾಗ ನೋಡಿ ಎಲ್ಲ ಕೆಲಸ ಮಾಡಿ ರೆಡಿಯಾಗಿ ಪೂಜೆ ಮಾಡೋ ಅಷ್ಟರಲ್ಲಿ 6 ಗಂಟೆ 6:30 ಆಯಿತು. ಇವಾಗ ನಮ್ಮ ಯಜಮಾನರು ನಮ್ಮನ್ನು ಬಸ್ಸಿಗೆ ಬಿಟ್ಟು ಹೊರಟರು. ನಾವು ಆ್ಯಕ್ಚುಲಿ ಟ್ರೈನಲ್ಲಿ ಹೋಗಬೇಕಾಯಿತು. ನಿನ್ನೆ ವಿಡಿಯೋದಲ್ಲೇ ಹೇಳಿದೆ ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಾ ಇದ್ದೀರಿ ಅಂತ. ನಮ್ಮ ಯಜಮಾನ್ರಂತೂ ಟ್ರೈನಲ್ಲಿ ಕಳ್ಸೋಕ್ಕೆ ಬಿಟ್ಟೇ ಇಲ್ಲ. ನಿಮಗೆ ಟ್ರೈನಲ್ಲಿ ಹೋಗಿರೋ ಅಭ್ಯಾಸ ಇಲ್ಲ, ಫಸ್ಟ್ ಟೈಮ್ ನಾವು ಹೋಗ್ತಾ ಇದ್ದಿದ್ದು. ಎಲ್ಲಾದರೂ ಗೊತ್ತಾಗ್ದಿರ ಬೇರೆ ಸ್ಟಾಪಲ್ಲಿ ಇಳಿದು ಏನಾದ್ರು ಹೆಚ್ಚು ಕಮ್ಮಿ ಆಗ್ಬೋದು, ಬೇಡ ಅಂಥೇಳಿ ಬಸ್ಸಲ್ಲೇ ಹೋಗಿ ಅಂತ ಹೇಳಿದ್ರು. ಬಸ್ಸಲ್ಲಿ ಬಂದ್ರಿ. ಅಲ್ಲಿಂದ ಮಾರ್ಕೆಟ್ ಬಂದು, ಮಾರ್ಕೆಟಿಂದ ಆನೇಕಲ್ಗೆ ಬಂದು ಇವಾಗ ನನ್ನ ತಂಗಿ ಮನೆಗೆ ಹೊರಡ್ತಾ ಇದ್ದೀನಿ. ಬಂದು 9:43 ಆಗಿದೆ. ಇವಾಗ ನಾವು ಊರಕ್ಕೆ ತಲುಪಿದ್ದೀರಿ. ಇನ್ನು ಊರು ಬಾಕ್ಲಲ್ಲಿದ್ದೀರಿ. ನಮ್ಮ ಮನೆ ತನಕ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಯಾರಿಗೂ ಫೋನ್ ಮಾಡಿಲ್ಲ, ನಡ್ಕೊಂಡು ಹೋಗೋಣ, ಸ್ವಲ್ಪ ವಾಕಿಂಗ್ ಆಗಲಿ ಬೆಳಗ್ಗೆ ಹೊತ್ತು ಅಂಥೇಳಿ ನಾನು ಮಕ್ಕಳು ಹೊರಡ್ತಾ ಇದ್ದೀರಿ. ನನ್ನ ಮಗ ನೋಡಿ, ವಾವ್, ಇಲ್ಲಿ ಎಷ್ಟು ತಣ್ಣಗೈತೆ. ಕೂತ್ಕೊಂಬಿಡು. ಇಲ್ಲಿಂದ ಅಮ್ಮ ಮನೆಗೆ ಹೋಗ್ಬೇಕಾಯ್ತು. ಅಮ್ಮ ಇಲ್ಲಿಗೆ ಬರ್ತೀನಿ ಅಂದರು. ಸರಿ, ಮತ್ತು ಇನ್ನೇನು ಅಲ್ಲಿ ಹೋಗೋದು, ಇಲ್ಲೇ ಅಲ್ವಾ ನಡೀತಾರೆ ಅದು ಆನೇಕಲ್ಲಲ್ಲಿ ಜಾತ್ರೆ. ಅಯ್ಯಪ್ಪ, ಹಾಗಾಗಿ ಇಲ್ಲೇ ಬಂದ್ರಿ. ಇವಾಗ ಹೋಗಿ ಟಿಫನ್ ಮಾಡಿ ರೆಸ್ಟ್ ಮಾಡಿ ಮಧ್ಯಾಹ್ನ 11 ಗಂಟೆಗೆ ಬಿಡೋಣ ಅಂತ. 1 ಗಂಟೆಗೆ ಇರೋದು ತೇರು. ಸೊ ಅಮ್ಮ ಎಲ್ಲ ಬರಬೇಕು, ಅವರು ಬರ್ತಾರೆ ಊರಿಂದ. ಎಲ್ಲರೂ ಬಂದಮೇಲೆ ಒಟ್ಟಿಗೆ ಹೋಗೋದು. ಚಿನ್ನ ಬಿಸಿಲು, ಅಪ್ಪ ಏನು ಬಿಸಿಲು ಗೊತ್ತಾ. ಮನೇಲೇ ಇದ್ದಿದ್ದು ಈ ಬಿಸಿಲಲ್ಲಿ ನಡಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬನ್ನಿ ಹೋಗೋಣ. ಹಾಗೆ ಹೊರಡ್ತಾ ಇದ್ರಿ. ಇಲ್ಲಿ ನೋಡಿ ನನ್ನ ಮಕ್ಕಳು ಕಪಿಚೇಷ್ಟೆಗಳು ರೋಡಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಇದು ಕಾಂಗೆ ಮರ ಏನೋ ಅಂತಾರೆ. ಆ ಮರದಲ್ಲಿ ಹೂವು ಎಲ್ಲ ಬಿಟ್ಟಿದೆ ಅಲ್ವಾ, ಇವಾಗೆಲ್ಲ ಚಿಗರಿ. ಹೂವನ್ನು ಕಿತ್ಕೊಂಡು ಒಬ್ರ ಮೇಲೆ ಒಬ್ಬರು ಹಾಕ್ಕೊಂಡು ರೋಡಲ್ಲಿ, ಅಲ್ಲೂ ಬೇರೆ ಸ್ವಲ್ಪ ತಣ್ಣಗಿತ್ತು. ಒಂದು ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ಕೊಂಡು ಆಮೇಲೆ ಹೋಗೋಣ ಅಂಥೇಳಿ 1-2 ನಿಮಿಷ ಅಲ್ಲಿ ನಿಂತ್ಕೊಂಡ್ರಿ. ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಸೊ ಅದರ ಮಧ್ಯದಲ್ಲಿ ನನ್ನಿಬ್ಬರು ಮಕ್ಕಳು ಎನಿ ಟೈಮ್ ಎನಿ ಡೇ ಸಿಜ್ಜು ನೋಡು. ಸಿಜ್ಜು ಹೆಂಗಿದ್ಯಾ? ನಮ್ ಬಿಟ್ಬಿಟ್ಟ ಇಲ್ಲಿ ನೋಡಿಲೆ ಹೆಂಗಿದ್ಯಾ? ಬಿಡೋ, ಸಾಕಾಯ್ತು ಬಿಸಿಲಲ್ಲಿ. ಬೆಳಗ್ಗೆ 10 ಗಂಟೆ, ಇವಾಗ ಟೈಮ್ ಬಂದು 10 ಗಂಟೆ ಎಲ್ಲಾರ 9 ಇಲ್ಲ 10, 7, 10 ಗಂಟೆ ಆಯ್ತು. ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ದಕ್ಕೆ 10 ಗಂಟೆಗೆ ಬಂದಿದ್ದೀನಿ. ಜ್ಯೂಸ್ ಕುಡ್ದು ಟಿಫನ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಜಾತ್ರೆಗೆ ಹೋಗುವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ ಅಪ್ಪೋ, ಎಲ್ಲೋಗ ಜಾತ್ರೆಗ? ನಿಮ್ಮ ಸ್ಕೂಲ್ ಹತ್ರ? ಸಿಜ್ಜು ಹೆಂಗಿದ್ಯಾ? ಇಲ್ಲಿ ನೋಡಿಲೆ ಮಾತಾಡ್ಸೋ. ಬೇಡ ಸಾಕ್ಬಿಡು. ಓಕೆ, ಬಾಯ್ ಮಾಡ್ರಿ ಎಲ್ಲರೂ.
ಅರ್ಲಿ ಮಾರ್ನಿಂಗೇ ಬಂದಿರೋದ್ರಿಂದ ನಾವು ಟಿಫನ್ ಏನು ಮಾಡಿರಲಿಲ್ಲ, ಮಧ್ಯದಲ್ಲಿ ಎಲ್ಲೂ ಮಾಡಿಲ್ಲ, ಮನೇಲೇ ಹೋಗಿ ಮಾಡೋಣ ಅಂತೇಳಿ ಫೋನ್ ಮಾಡಿದೆ ಟಿಫನ್ ಏನಾದರೂ ಮಾಡು ಅಂತ. ನನ್ನ ತಂಗಿ ಬಂದು ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು, ತುಂಬ ಹೊಟ್ಟೆ ಹಸಿತಾ ಇತ್ತಾ. ಬಂದಿದ್ದ ತಕ್ಷಣವೇ ಮಕ್ಕಳು ನಾವು ಎಲ್ಲರೂ ಊಟ ಮಾಡಿಕೊಂಡ್ರು. ಫಸ್ಟು ಮಕ್ಕಳಿಗೆಲ್ಲ ಕೊಟ್ಟಿದ್ದೆ, ಅವರು ಊಟ ಮಾಡಿ ಆಟ ಆಡ್ತಾ ಇದ್ದಾರೆ. ಇವಾಗ ನಾನು ಮಾಡ್ತಾಯಿದ್ದೀನಿ. ಸೊ ಊಟ ಮಾಡಿ ರೆಸ್ಟ್ ಮಾಡಿ ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ ಮತ್ತೆ ಹೊರಡ್ತಾ ಇದ್ದೀರಿ. ನಾನು ಸೀರೆ ತಗೊಂಡಿದ್ನಲ್ವಾ, ಹಿಂದೆ ವಿಡಿಯೋದಲ್ಲಿ ತೋರಿಸಿದೆ ಸ್ಯಾರಿ ಉಟ್ಕೊತೀನಿ ಜಾತ್ರೆಗೆ ಹೋಗುವಾಗ ಅಂತ. ಆದರೆ ನನ್ನ ತಂಗಿ ಬೇಡಮ್ಮ, ಅಲ್ಲಿ ತುಂಬ ಜನ ಇರ್ತಾರೆ, ಆ ಸೀರೆ ಹಿಡ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅದೇ ಡ್ರೆಸ್ಸಲ್ಲಿ ಬಂದ್ರಿ. ಇಲ್ಲಿ ಬೋರ್ಡ್ ನೋಡಿದ್ರಲ್ವ, ಇದೇ ತಿಮ್ರಾಯ್ ಜಾತ್ರೆ ಇಲ್ಲೇ ನಡೀತಾ ಇರೋದು. ಸೊ ಬಂದಿದ ತಕ್ಷಣವೇ ಪಾನಕ ಮಜ್ಜಿಗೆ ಹೆಸರುಬೇಳೆ ಕೊಡ್ತಾರೆ. ಎಲ್ಲೂ ನೋಡು ಪಾನಕ ಮಜ್ಜಿಗೆ ಹೆಸರುಬೇಳೆ ಸಿಕ್ಕಾಪಟ್ಟೆ ಕೊಡ್ತಾ ಇರ್ತಾರೆ. ಸೊ ನಾವು ಚೆನ್ನಾಗಿ ಕುಡಿದು ಮಜಾ ಮಾಡಿದೆ. ಹಾಗೆ ಟಿಫನ್ ಮಧ್ಯಾಹ್ನ ಆಗಿತ್ತಲ್ವ, ಊಟನೂ ಕೊಡ್ತಾಯಿದ್ರು. ಊಟನೂ ಮಾಡಿಕೊಂಡು ತೇರ ಹತ್ರ ಬಂದು ದೇವ್ರನ್ನ ದರ್ಶನ ಮಾಡಿ ಮಂಗಳಾರತಿ ಇಸ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ರಿ. ನಾವು ಬರೋ ಅಷ್ಟರಲ್ಲಿ ತೇರು ಎಳ್ದಿದ್ರಾ ಇನ್ನೂ ಎಳ್ದಿಲ್ಲ, ಏನೋ ಗೊತ್ತಿಲ್ಲ ನನಗೆ. ವೆಯ್ಟ್ ಮಾಡಿದ್ರಿ ನಾವು ಸಂಜೆ 5:30 6 ಗಂಟೆ ಗಂಟನೂ ಅಲ್ಲೇ ಇದ್ರಿ. ಸೊ ಇದು ಚೆನ್ನಾಗಿ ದೇವ್ರನ್ನೆಲ್ಲ ನೋಡಿ ಎಂಜಾಯ್ ಮಾಡಿಕೊಂಡು ಫೋಟೋ ಎಲ್ಲ ಹಿಡ್ಕೊಂಡು ದೇವ್ರ ದರ್ಶನ ಎಲ್ಲ ಕೂಡ ಮಾಡಿಕೊಂಡ್ರಿ. ಆದರೆ ಜನ ಅಂತೂ ಯಪ್ಪ ಯಾಕೆ ಹೇಳ್ತೀರ, ಓಡಾಡೋಕ್ಕೆ ಕೂಡ ಆಗಲ್ಲ, ಅಷ್ಟು ಜನ ಇದ್ದಾರೆ. ನೀವೇ ನೋಡ್ಬೋದು ಸುತ್ತಮುತ್ತ ಮುಂದೆ ಹಿಂದೆ ಸೇಮು ಏನಂತ ಹೇಳ್ತಾರೆ, ಊರಲ್ಲಿರೋ ಜನ ಎಲ್ಲ ಬಂದು ಈ ಜಾತ್ರೆಯಲ್ಲೇ ಇದ್ದಂಗೆ ಅನಿಸ್ತು, ಅಷ್ಟು ಜನ ಇದ್ದರು. ಜಾತ್ರೆ ತುಂಬ ಚೆನ್ನಾಗಿತ್ತು. ಇದು ನಾನು 2ನೇ ಸಲ ಬಂದಿರೋದು. ಹೋದ ವರ್ಷನೂ ಬಂದಿದ್ದೆ ತಿಮ್ರಾಯ್ ಜಾತ್ರೆಗೆ. ಆವಾಗ ನಂದು ಫಸ್ಟು ಒಂದು ಚಾನಲ್ ಇತ್ತು ನಂದು, ದೀಪಾ ಗೌಡ ಅಂತ, ದೀಪಾ ಗೌಡ ಲಾಕ್ಸ್, ಕನ್ನಡ ಲಾಕ್ಸ್ ಅಂತ ಏನೋ ಇತ್ತು. ಆವಾಗ ನಾನು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ. ಆ ಟೈಮಲ್ಲಿ ಬಂದು ನಾನು ಇಲ್ಲಿ ವಿಡಿಯೋ ಮಾಡಿದ್ದೆ. ಆ ಚಾನಲಲ್ಲಿ ಇದನ್ನು ಅಪ್ಲೋಡ್ ಮಾಡಿದ್ದೆ ಹೋದ ವರ್ಷದ ವಿಡಿಯೋ. ಆಮೇಲೆ ಮಧ್ಯದಲ್ಲಿ ನನಗೆ ಒಂದು ಚಿಕ್ಕ ಆಪ್ರೇಷನ್ ಆಯಿತು ಅಂತೇಳಿ ಆ ಚಾನಲಲ್ಲಿ ವಿಡಿಯೋ ಹಾಕೋದು ನಿಲ್ಲಿಸಿದ್ದೆ. ಸೊ ಬೇಡ ಅಂಥೇಳಿ ಆ ಚಾನಲ್ ಡಿಲೀಟ್ ಮಾಡಿ ಆಪ್ರೇಷನ್ ಎಲ್ಲ ಮುಗಿದ್ಮೇಲೆ ಮತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸೊ ಆ ಚಾನಲ್ ಇದ್ದಿದ್ರೆ ಇವಾಗ 1 ವರ್ಷ ಆಗ್ತಾಯಿತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಸೊ ಎಲ್ಲರೂ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಾಳೆಹಣ್ಣು ಕೊಡ್ತಾರೆ ಅಲ್ಲಿ, ತಗೊಂಡು ಬಾಳೆಹಣ್ಣಲ್ಲಿ ಹರಕೆ ಮಾಡಿಕೊಂಡು ಹೊಡೆಯೋದು, ಅದನ್ನೆಲ್ಲರೂ ಮಾಡಿ ಮಕ್ಕಳು, ನಾವು, ಅಮ್ಮ ಮತ್ತು ನನ್ನ ತಂಗಿ ಮಕ್ಕಳು ಎಲ್ಲರೂ ಬಂದಿದ್ದರು. ನನ್ನ 2ನೇ ತಂಗಿ ಬರಬೇಕಾಯಿತು, ಅವಳಿಗೆ ನಾಳೆ ರಜಾ ಕೊಡ್ತೀನಿ ಅಂತೇಳಿ ಶುಕ್ರವಾರ ರಜಾ ಕೊಟ್ಟಿಲ್ಲ. ಸೊ ಅವ್ರ ಮಕ್ಕಳನ್ನ ನಾವೇ ಕರ್ಕೊಂಡು ಮತ್ತು ನನ್ನ ಚಿಕ್ಕ ತಂಗಿ, ಅಮ್ಮ, ನಮ್ಮ ಮಕ್ಕಳು ಎಲ್ಲರೂ ಬಂದಿದ್ರಿ. ಎಲ್ಲರೂ ಬಂದು ಮಧ್ಯಾಹ್ನ ನಾವು 1 ಗಂಟೆಗೇನೋ ಬಂದಿದ್ದು. ಇಲ್ಲಿ ಬರೋ ಅಷ್ಟರಲ್ಲಿ 12:50 1 ಗಂಟೆ ಆಗಿತ್ತು. ಸೊ 1 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಲ್ಲೇ ಸುತ್ತಲಾಡಿಕೊಂಡು ಎಲ್ಲನೂ ಏನೇನೈತೆ ನೋಡಿಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ಇದು ದೇವಸ್ಥಾನದೊಳಗೆ ಬಂದು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮಂಗಳಾರತಿ ಎಲ್ಲ ಈಸ್ಕೊಂಡು ಪ್ರಸಾದ ಎಲ್ಲೋಡು ಮಜ್ಜಿಗೆ, ಪಾನಕ, ಹೆಸರುಬೇಳೆ, ಕೇಸರಿ ಬಾತು, ಪಲಾವು ಮತ್ತು ಕಾಳು ಸಾರು, ಮುದ್ದೆ, ಅನ್ನ ಕೂಡ ಮಾಡಿದರು. ಸೊ ಊಟಕ್ಕೇನು ಬರ ಇರಲಿಲ್ಲ. ಮತ್ತು ಬಿಸಿಲಿದೆಯಲ್ವಾ, ಮಜ್ಜಿಗೆ ಪಾನಕಕ್ಕೂ ಏನು ಬರ ಇಲ್ಲ, ತುಂಬಾ ಕೊಡ್ತಾಯಿದ್ರು. ಅದು ಹರಕೆ ಮಾಡ್ಕೊಂಡಿರ್ತಾರೆ ಅವರೇ ಓನಾಗಿ ಗಾಡಿ ಎಲ್ಲ ಮಾಡ್ಕೊಂಡ್ಬಂದು ಎಲ್ಲರಿಗೂ ದಾನ ಧರ್ಮ ಎಲ್ಲ ಮಾಡ್ತಾರೆ. ಪ್ರತಿ ವರ್ಷವೂ ಸೇಮ್ ಇದೇ ಥರ ಇರುತ್ತೆ, ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ದೇವಸ್ಥಾನದೊಳಗೆ ಬಂದು ದೇವ್ರ ದರ್ಶನ ಎಲ್ಲ ಮಾಡ್ಕೊತಾ ಇದ್ರಿ. ಇಲ್ಲಿ ದೇವ್ರನ್ನ ಪಟ್ಟಕ್ಕೆ ಕುಣಿಸಿದ್ರು. ಸೊ ಹಾಗೆ ದೇವ್ರ ದರ್ಶನ ಮಾಡಿ ಕೈ ಮುಕ್ಕೊಂಡು ಹಾಗೆ ಒಂದು ಫೋಟೋ ಸೆಲ್ಫಿ ಎಲ್ಲ ತಗೊಂಡ್ರಿ. ಇದೆಲ್ಲ ಖುಷಿ ಅಲ್ವಾ, ನೆನಪಕ್ಕಿರುತ್ತೆ. ನಾವು ಜಾತ್ರೆಗೆ ಹೋಗಿದ್ರಿ, ಯಾರೆಲ್ಲ ಹೋಗಿದ್ರಿ ಅನ್ನೋದಕ್ಕೆಲ್ಲ ಒಂದು ನೆನಪಿರುತ್ತೆ ಅಂತೇಳಿ ಎಲ್ಲ ಕಡೆಯೂ ಫೋಟೋ, ಸೆಲ್ಫಿ, ವಿಡಿಯೋ ಎಲ್ಲನೂ ಇಟ್ಕೊಂಡಿದ್ದೀರಿ. ಸೊ ಮತ್ತೆ ಬರೋ ವರ್ಷ ಈ ವಿಡಿಯೋ ನೋಡಿದಾಗ ನಮಗೆ ಖುಷಿಯಾಗುತ್ತೆ, ನಮಗಿನ್ನ ಮಕ್ಕಳು ಖುಷಿಯಾಗುತ್ತೆ. ಯಾಕಂದರೆ ಅವರು ವರ್ಷಕ್ಕೂ ಬೆಳೀತಾ ಇರ್ತಾರೆ, ದೊಡ್ಡವರಾಗ್ತಾ ಇರ್ತಾರೆ. ಈ ವಿಡಿಯೋ ಎಲ್ಲ ನೋಡಿದಾಗ ನಾವು ಆ ಥರ ಇದ್ರಾ, ಈ ಥರ ಇದ್ರಾ ಅನ್ನೋದು ನೋಡಿದಾಗ ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ನಾನು ಎಲ್ಲ ವಿಡಿಯೋನೂ ಅಟ್ಯಾಚ್ ಮಾಡಿದ್ದೀನಿ, ಎಲ್ಲ ವಿಡಿಯೋನೂ ತಗೊಂಡಿದ್ದೀನಿ.
ಸೊ ನಾವಂತೂ ಎಷ್ಟು ಎಂಜಾಯ್ ಮಾಡಿದ್ರು ಅಷ್ಟೇ ಸುಸ್ತಾಗೋದ್ರಿ. ಮಕ್ಕಳು ನೋಡ್ತಾ ಇದ್ದೀರಲ್ವ, ಎಲ್ಲ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ಎಲ್ಲರೂ ನಡ್ಕೊಂಡೇ ಇಡೀ ಜಾತ್ರೆ ಓಡಾಡಿದ್ದು. ಸೊ ನನ್ನ ಮಗ, ಇವನು ಚಿಕ್ಕ ಮಗ, ನನ್ನ ತಂಗಿ ಮಗ, ಇವನಿಗಂತೂ ಸಿಕ್ಕಾಪಟ್ಟೆ ಅಲ್ಲಿದ್ದಾಗ ಏನಿಲ್ಲ, ಚೆನ್ನಾಗಿ ಕುಣದ ಕುಪ್ಪಳಿಸಿದ, ಎಲ್ಲ ಕಡೆ ಓಡಾಡ್ದ. ಇನ್ನೇನು ಮನೆಗೆ ಹೋಗ್ತಾ ಇದ್ದೀರಿ ಅನ್ನೋ ಟೈಮಲ್ಲಿ ನನಗೆ ಕಾಲು ನೋಯ್ತಾ ಇದೆ ಅಂತ ಸ್ಟಾರ್ಟ್ ಮಾಡಿದೆ. ರಾತ್ರಿ ಎಲ್ಲನೂ ನಿದ್ದೆನೇ ಕೊಟ್ಟಿಲ್ಲ. ನನ್ನ ತಂಗಿಗೆ ಕಾಲು ನೋವು ಬಂದು ನಮಗೆ ಅಷ್ಟು ಸುಸ್ತಾಗಿತ್ತು. ಇದು ಬಂದು ತಿನ್ವಾಯಿ ಜಾತ್ರೆ ಬಂದು ಬಸ್ ಸ್ಟಾಪಿಂದ ಒಳಗಡೆವರೆಗೂ ನಡ್ಕೊಂಬರ್ಬೇಕು. ಫುಲ್ಲು ಸುಸ್ತಾಗುತ್ತೆ, ಅದು ಜನಗಳ ಮಧ್ಯದಲ್ಲಿ. ಸಾಲದಿದ್ದಕ್ಕೆ ನಾವು ಲಗೇಜಲ್ಲಿರುತ್ತೆ, ಲಗೇಜ್ ಅಂದರೆ ನೀರು ಬಾಟ್ಲುಗಳು, ಪಾನಕ ಮಜ್ಜಿಗೆ ಕೊಟ್ಟಿದ್ದಾರಲ್ಲ ಅವೆಲ್ಲ ತಗೊಂಡಿದ್ರಿ ನಾವು ಸುಸ್ತಾದಾಗೆಲ್ಲ ಕುಡಿಯೋಣ ಅಂತೇಳಿ. ಅದನ್ನು ಒತ್ಕೊಂಡು ಮತ್ತು ಇವು ಮಕ್ಕಳನ್ನು ಕರ್ಕೊಂಡು ಸುತ್ತಲಾಡೋದಿದೆಯಲ್ವ, ತುಂಬಾ ಕಷ್ಟ. ಸೊ ನೋಡಿ, ಇಲ್ಲೇ ಕಾಳು ಸಾರು, ಅನ್ನ, ಮುದ್ದೆ ಎಲ್ಲ ಕೊಡ್ತಾ ಇರೋದು. ಇಲ್ಲೆಲ್ಲನೂ ಊಟ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಮತ್ತು ಮಕ್ಕಳು ಆಟ ಆಡಬೇಕು ಅಂತ ಹೇಳಿದ್ರು. ಇಲ್ಲಿ ಬಂದಿರೋ ಉಯ್ಯಾಲೆಗಳು, ಜಾರ ಬಂಡಿಗಳು, ನೀರಲ್ಲಿ ಆಡೋದು, ವಾಟರ್ ಫಾಲ್ಸು, ಅದು ಇದು ಅಂತ. ನಮಗೇನು ತಿಂಡಿ ಆಟ ಸಾಮಾನು ಏನು ಬೇಡ, ಊಟ ಎಲ್ಲ ಅಲ್ಲೇ ಮಾಡಿದ್ರಲ್ವ, ಪಾನಕ ಮಜ್ಜಿಗೆ ಎಲ್ಲ ಕುಡಿದಿದ್ರು, ಏನೂ ಬೇಡ ನಮ್ಗೆ ಉಯ್ಯಾಲೆ ಆಡಿಸ್ಬೇಕು ಅಂತ ಹೇಳಿದ್ರು. ಸರಿ ಅಂತ ಹೋದ್ರಿ. ಏನಾಯಿತು ಅಂದರೆ ದೇವ್ರದು ಬೆಳಗ್ಗೆ ಎದ್ದಿದ್ದು ದರ್ಶನ ಚೆನ್ನಾಗಿತ್ತು ಅನಿಸುತ್ತೆ, ಹಾಗಾಗಿ ನಮಗೇನೂ ಆಗಿಲ್ಲ. ಏನಾಯಿತು ಅಂದರೆ ನನ್ನ ತಂಗಿ ಮತ್ತು ನನ್ನ ಮಗಳು ಫಸ್ಟಿಗೆ ಅವ್ರ ಮುಂದೆ ಹೋದರು. ಅಂದರೆ ನಾವೆಲ್ಲ ಟಿಕೆಟ್ ತೊಗೊಂಡು ಹಾಡೋಣ ಅಂತ ಹೋದ್ರಿ. ಅಲ್ಲಿ ಹೋದಾಗ ಏನಾಯಿತು ಅಂದರೆ ಇನ್ನೂ ಅವ್ರು ಕುತ್ಕೊಂಡೇ ಇಲ್ಲ, ಅವ್ರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದು ಮುಂದಕ್ಕೆ ಮೂವ್ ಆಗಿ ಫುಲ್ ಭಯ ಇಟ್ಕೊಂಡ್ಬಿಡ್ತು. ಜಸ್ಟ್ ಇಲ್ಲಿ ಮಿಸ್ ಆಗಿದ್ರೆ ಅವ್ರು ನಿಜ ಏಟಾಗ್ತಾಯಿತ್ತು, ಆ ಥರ ಆಗೋಯ್ತು. ಇಲ್ಲಿ ಬಂದಿರಿ ನೋಡಿ, ಇಲ್ಲೇ ಫಸ್ಟು ಇದು ಆಡೋಣ ಅಂತ ಇದು ಸುತ್ತಿ ಆಗ್ತಾಯಿತ್ತು. ಅಯ್ಯಪ್ಪ, ಇದನ್ನು ನೋಡಿದ್ರೆ ನಾನು ಪನ್ನಡಕ್ಕೆ ಹೋಗಿದ್ನಲ್ವ, ಅಲ್ಲಿ ಆಡಿದ್ದೀನಿ. ಅಲ್ಲಿ ಆಡಿರೋ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನನಗೆ ಅಲ್ಲಿ ಆಡಿದಾಗೆ ಫುಲ್ ಭಯ ಆಗಿತ್ತು. ಹೊಟ್ಟೆ ಎಲ್ಲ ಸುತ್ತಿ ಹಾರ್ಟ್ ಅಟ್ಯಾಕ್ ಬರೋ ರೀತಿ ಆಗುತ್ತೆ. ಸೊ ಆ ಭಯದಿಂದ ನಾನು ಅದನ್ನು ಸಿಂಪಲ್ ದಾಡೋಣ, ಅಷ್ಟೊಂದೇನು ತಲೆ ಸುತ್ತಿದ್ದು ಅಂದ್ಕೊಂಡು ಹೋಗಿದ್ದು. ನಾವು ಆಡೋದು ಬೇಡ, ಮಕ್ಕಳನ್ನು ಆಡ್ಸೋಣ ಅಂತ ಅವರೆಲ್ಲ ಕೇಳಿದಂತ ಹೋಗಿದ್ದು. ಫಸ್ಟಿಗೆ ನನ್ನ ಚಿಕ್ಕ ಮಗನ್ನ, ನನ್ನ ತಂಗಿ ಮಗನ್ನ ಆಡಿಸಿದ್ರಿ ಇದರಲ್ಲಿ ವಾಟ್ರಲ್ಲಿ, ಅವರೇ ತಿರ್ಬೋದು. ಸೊ ಅವ್ನು ಫಸ್ಟ್ ಆಡಿಸಿ, ಆಮೇಲೆ ನನ್ನ ಮಗನಿದ್ದಾನಲ್ವ, ಅವನು ಯಾವಾಗೂ ಕೇಳೋದೆಲ್ಲ ದೊಡ್ಡವೇ, ತುಂಬ ರಿಸ್ಕಿ ತಗೊಬೇಕು, ಸುಸ್ತಾಗಬೇಕು ಅಂಥದ್ರಲ್ಲೇ ಆಡೋದು. ಅವನು ತೋರಿಸ್ತೀನಿ ಇರ್ರಿ, ಅದರಲ್ಲಿ ಆಡಬೇಕು ಅಂತ ಆಟ ಮಾಡ್ತಾ ಇದ್ದ. ನೀವು ಬನ್ನಿ ಅಂದರೆ ನಾನು ಅದನ್ನು ಆಡಿದ್ದೆ ಒಂದು ಸತಿ. ಅದು ಸೇಮ್ ಹಿಂಗೆ ಮೇಲಕ್ಕೆ ಹೋಗಿ ಹಿಂಗೆ ಕೆಳಗೆ ಬಂದಾಗ ನಾವು ಕೆಳಗೆ ಬಿದ್ದೋದಂಗೆ ಫೀಲ್ ಆಗೋದು. ಸೊ ನಾವು ಅದಕ್ಕೆ ಬರಲ್ಲಪ್ಪ, ನೀನು ಬೇಕಾದರೆ ಹೋಗು ಅಂತ ಅವನು ಮಾತ್ರ ಅದರಲ್ಲಿ ಆಡ್ಸೋಕ್ಕೆ ಕಲಿಸಿದ್ರಿ. ಅವ್ನು ಟಿಕೆಟ್ ತೊಗೊಂಬರಕ್ಕೆ ಹೋಗಿದ್ದ. ಆ ಟೈಮಲ್ಲಿ ನನ್ನ ಚಿಕ್ಕ ಮಗನ್ನ ಆಡಿಸೋಣ ಅಂತೇಳಿ ಅವನ್ನ ಆಡಿಸ್ರಿ. ನೋಡಿ ಅಲ್ಲಿ ನಿಂತ್ಕೊಂಡು ಅಂತ ಇದ್ದಾನೆ ಇದರಲ್ಲೇ. ಸೊ ಅವನಿಗೂ ಈ ಸತಿ ತುಂಬಾ ಭಯ ಆಯ್ತಂತೆ, ಆದರೆ ತೋರಿಸ್ಕೊಂಡಿಲ್ಲ. ಮಧ್ಯದಲ್ಲಿ ಕುತ್ಕೊಂಡಿದ್ದಿದ್ರೆ ಸರೋತಾಯಿತು, ಲಾಸ್ಟಲ್ಲೂ ಕುತ್ಕೊಂಡಿದ್ದಾನೆ. ಅವನಿಗೂ ಸ್ವಲ್ಪ ತುಂಬಾ ಭಯ ಆಯ್ತಂತೆ. ಸರಿ, ಅವನು ಅಲ್ಲಿ ಆಡ್ತಾ ಇದ್ದಾಗ ನಾವೇನಾದರೂ ಆಡೋಣ ಅಂತ ಈ ಕಡೆ ಬಂದ್ರಿ. ಇಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದ್ದಿಲ್ಲ, ಇದ್ರಲ್ಲಿ ಆಡೋಣ ಅಂತ ನಾವು ಫಿಕ್ಸ್ ಆಗಿದ್ದು. ನನ್ನ ಮಗಳು ಈ ಬೇಡ, ಅದನ್ನು ನಾವು ಊರಲ್ಲಿ ಒಂದು ಸತಿ ಆಡಿದ್ದೀರಿ, ಇದ್ರಲ್ಲಿ ಆಡೋಣ ಅಂತೇಳ್ಬಿಟ್ಟು ಇದ್ರಲ್ಲಿ ಕರ್ಕೊಂಬಂದ್ರಪ್ಪ ಸ್ವಾಮಿ. ಯಾಕೆ ಹೇಳ್ತೀಯ, ಹೊಟ್ಟೆ ಗಿಟ್ಟೆ ಎಲ್ಲ ಸುತ್ತಿ ಜನ್ಮ ಇದ್ರೆ ಸುಸ್ತಾಗಿ ಅಮ್ಮ ನೋಡಿ ತಲಕಾಯಿ ಏನು ಗಾಳಿಗೆ ಎತ್ಕೊಂಡು ಹೋಗ್ತದೆ ಕಟ್ಟಾದಂಗೆ. ನಾವು ಅಮ್ಮನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ನಾನು ನಿಲ್ಲಿಸ್ಬಿಡಿ ಅಂತ ನಿಲ್ಲಿಸ್ಬಿಟ್ಟು ನಾವು ಆಡಿದ್ರಿ. ಯಪ್ಪ, ನನ್ನ ಜನ್ಮದಲ್ಲಿ ಬೇಡ ಅನಿಸ್ತೈತೆ. ಸರಿ ಅಂತೇಳಿ ಇವಾಗ ಪಾನಿಪುರಿ ಇಸ್ಕೊತಾ ಇದ್ದೀರಿ. ಎಲ್ಲರೂ ಪಾನಿಪುರಿ ತಿನ್ನೋಣ, ಉಯ್ಯಾಲೆಗಳು ಆಟಗಳು ಆಡಿ ಸುಸ್ತಾಗಿದ್ರಿ, ಏನಾದರೂ ತಿನ್ಕೊಂಡು ಹೋಗೋಣ ಸ್ನ್ಯಾಕು ಅಂತೇಳಿ ಎಲ್ಲರಿಗೂ ಒಂದೊಂದು ಪ್ಲೇಟ್ ತೊಗೊಂಡ್ರಿ. ಜಾತ್ರೆ ಅಂದಮೇಲೆ ಎಲ್ಲನೂ ಕಾಸ್ಟ್ಲಿನೇ ಇರುತ್ತೆ. 30 ಇರೋದು 35, 35 ಇರೋದು 40, ಆ ಥರ 35 ಅಂತ ಹೇಳಿದ್ರು. ಸೊ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ತಿನ್ಕೊಂಡು ಮತ್ತೆ ಕೆಲವೊಂದು ಜಾತ್ರೆಯಲ್ಲಿ ಇಕ್ಕಿರೋ ಐಟಮ್ಗಳನ್ನೆಲ್ಲ ವಿಡಿಯೋ ಮಾಡಿಕೊಂಡು, ಹಾಗೆ ಇಲ್ಲಿ ಬಂದು ಆಲೂಗಡ್ಡೆ, ಅದೇನೋ ಏನೋ ಒಂಥರ ಆಲೂಗಡ್ಡೆದು, ಅದು ಬಂದು 50 ರೂಪಾಯಿ. ಅದನ್ನು ಬೇಕು ಅಂದರು ಮಕ್ಕಳು. ಸರಿ ಅಂತೇಳಿ ಅವು ಮಕ್ಳಿಗೆ ಮಾತ್ರ ಈಸ್ಕೊಟ್ರಿ. ಅಲ್ಲಿಂದ ಮತ್ತೆ ಮನೆ ಕಡೆ ಹೊರಡ್ತಾ ಇದ್ದೀರಿ. ಹೋಗುವಾಗ ಜಾತ್ರೆಯಲ್ಲಿ ಏನೇನೈತೆ ಅನ್ನೋದನ್ನು ವಿಡಿಯೋ ಎಲ್ಲ ತಗೊತಾ ಇದ್ದೀನಿ.
ಸೊ ಜಾತ್ರೆಗಂತೂ ಸಿಕ್ಕಾಪಟ್ಟೆ ಎಲ್ಲ ಐಟಮ್ ಇತ್ತು, ಬಟ್ಟೆಯಿಂದ ಹಿಡಿದು ಶೋಕೆ ಪೀಸಿಂದ ಹಿಡಿದು ಮತ್ತು ಮನೆಗೆ ಡೆಕೋರೇಷನ್ ಮಾಡೋ ಎಲ್ಲ ಐಟಮ್ಸು ಇತ್ತು. ಎಲ್ಲನೂ ತುಂಬ ಚೆನ್ನಾಗಿತ್ತು, ಯೂನಿಕ್ ಆಗಿತ್ತು. ಆದರೆ ನಾವೇನು ಬೈ ಮಾಡಿಲ್ಲ, ಯಾಕಂದರೆ ವರ್ಷನೂ ನಾವು ಜಾತ್ರೆಗೆ ಹೋಗ್ತೀರಿ, ಜಾತ್ರೆಗೆ ಹೋಗಿ ಜಾತ್ರೆ ಎಂಜಾಯ್ ಮಾಡ್ತೀರಿ. ಅದು ಬಿಟ್ಟು ಅಲ್ಲಿ ತೊಗೊಂಬರೋ ಅಂಥದ್ದು ಏನು ತಗೊಳಲ್ಲ. ನಮಗೆ ಅಲ್ಲಿ ತಗೊಳ್ಳೋ ಅಂಥದ್ದು ಏನೂ ಇಲ್ಲ, ಯಾಕಂದರೆ ಅಲ್ಲಿರೋವೆಲ್ಲ ಅಡುಗೆ ಸಾಮಾನುಗಳು, ಮನೆಗೆ ಬೇಕಾಗಿರೋ ಶೋ ಪೀಸ್ ಅಂಥವು. ನಾನು ಅಂಥವಾಗೆಲ್ಲ ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಲ್ಲ. ಬೇಕು ಅನ್ನೋದು ಮಾತ್ರ ಇಸ್ಕೊತೀನಿ. ಮನೆಯಲ್ಲೇ ಕೆಲವೊಂದು ಬೇಡದಾಗಿದ್ದೇ ಸಿಕ್ಕಾಪಟ್ಟೆ ಇರುತ್ತೆ, ಮತ್ತು ಅದ್ರ ಮಧ್ಯದಲ್ಲಿ ಹೋಗಿದ್ದ ಕಡೆ ಎಲ್ಲನೂ ಏನೇನು ಬೇಕೋ ತಗೊಂಬಂದು ಮನೆಗೆ ತುಂಬಿಸಲ್ಲ. ಸೊ ಹಂಗಾಗಿ ನಾನೇನು ತಗೊಂಡಿಲ್ಲ. ಆದರೆ ಮಕ್ಕಳು ನಾವು ಚೆನ್ನಾಗಿ ತಿಂದ್ರಿ, ಏನೇನು ಬೇಕೋ ಕಚೋರಿ ತಿಂದ್ರಿ, ಮತ್ತು ಐಸ್ ಕ್ರೀಮ್ ತಿಂದ್ರಿ, ಪಾನಿಪುರಿ ತಿಂದ್ರಿ, ಅಲ್ಲಿ ಕೊಟ್ಟಿರೋ ಊಟ ತಿಂದ್ರಿ, ಪಾನಕ ಮಜ್ಜಿಗೆ ಎಲ್ಲನೂ ತಿಂದ್ರಿ, ದೇವ್ರನ್ನ ಚೆನ್ನಾಗಿ ನೋಡಿ ಎಂಜಾಯ್ ಮಾಡಿದ್ರಿ, ಉಯ್ಯಾಲೆಗಳಾಡಿದ್ರಿ, ಎಲ್ಲ ಮಾಡಿದ್ರಿ. ಆದರೆ ಏನು ತಗೊಂಡಿಲ್ಲ. ಹೋದ ಸತಿ ಆದ್ರೂ ಕೆಲವೊಂದು ಚಪ್ಪಲಿಗಳು, ವೇಲು, ದುಪ್ಪಟ ಮತ್ತು ಬ್ಲೌಸು ಎಲ್ಲ ತಗೊಂಡಿದ್ದೆ. ಈ ಸತಿ ಏನೂ ತಗೊಂಡಿಲ್ಲ. ಹೋದ ವರ್ಷ ತಗೊಂಡಿರೋ ಬ್ಲೌಸ್ ಇನ್ನೂ ಹಾಕೇ ಇಲ್ಲ. ನಾನು 3 ಬ್ಲೌಸ್ ತಗೊಂಬಂದಿದ್ದೆ ಅಲ್ಲಿಂದ. ಒಂದ್ಕಿಂತನೂ ವೇರ್ ಮಾಡ್ತೀರಾ, ಬೀರಲ್ಲೇ ಪೂಜೆ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವರ್ಷ ಏನು ತಗೊಳೋದು ಬೇಡ, ಹೋಗಿ ಎಂಜಾಯ್ ಮಾಡ್ಕೊಂಬರೋಣ, ಜಾತ್ರೆ ನೋಡಿ ಅಂದ್ಕೊಂಡೇ ಹೋಗಿದ್ದಿದ್ದು. ಹಾಗಾಗಿ ಏನು ತಗೊಂಡಿಲ್ಲ. ಜಾತ್ರೆಯಲ್ಲಿ ಏನೇನಿತ್ತು ಅನ್ನೋದನ್ನು ಮಾತ್ರ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವೆಲ್ಲನೂ ನಾವು ಹೋಗೋ ಟೈಮಲ್ಲಿ ಇಟ್ಟವರೆಲ್ಲ ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಅದನ್ನು ಮಾತ್ರ ವಿಡಿಯೋ ಮಾಡಿಕೊಂಡೆ. ಮತ್ತು ಎಲ್ಲನೂ ತುಂಬ ಚೆನ್ನಾಗಿತ್ತು. ನಾನು ಯಾವುದೂ ರೇಟ್ ಕೇಳೋಕ್ಕೆ ಹೋಗಿಲ್ಲ. ಒಂದೊಂದು ರೇಟು ಓಕೆ ಅನಿಸ್ತು. ಈ ಜಾರೆಲ್ಲ ಬಂದು ಒಂದು ಬಂದು 100, ಜೋಡಿ ಬಂದು 200. ಪರವಾಗಿಲ್ಲ ಅನಿಸ್ತು ನನಗೆ. ಬೊಂಬೆಗಳು ಎಲ್ಲನೂ ಇಟ್ಟಿದ್ರು. ಈ ಜಾತ್ರೆಯಲ್ಲಿ ರೇಟ್ ಬಂದು ಓಕೆ ಅನಿಸ್ತು. ಈ ಬೊಂಬೆಗಳಂತೂ ತುಂಬಾ ಚೆನ್ನಾಗಿತ್ತು. ಮುಂದೆ ಇಟ್ಟಿದ್ದಾರಲ್ವ, ಅದು 250, ಹಿಂದೆ ಇಟ್ಟಿರೋದು 450, ಅದ್ರ ಹಿಂದೆ ಇರೋದು 550ನೋ 600 ಏನೋ. ಇದಂತೂ ತುಂಬಾ ಚೆನ್ನಾಗಿತ್ತು. ಸೊ ನಮ್ಮನೇಲಿ 2-3 ಬೊಂಬೆ ಐತೆ ಶೋಕೇಶ್ ಮೇಲೆ, ಸುಮ್ಮನೆ ಕುತ್ಕೊಂಡವೆ. ಇನ್ನು ಇದನ್ನು ತಗೊಂಡು ಬಂದು ಹಾಗೆ ಇಡಬೇಕು. ಮನೆಯಲ್ಲೆಲ್ಲ ಧೂಳೆಲ್ಲ ಅದ್ರ ಮೇಲೆ ಬೀಳುತ್ತೆ, ಮತ್ತು ಕ್ಲೀನ್ ಮಾಡೋಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ನಾನು ಏನು ತೊಗೊಂಡಿಲ್ಲ. ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊಂಡು ಬಂದೆ. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗೈತೆ. ಆದರೆ ಅದನ್ನ ನೋಡಿದಾಗ ಆಸೆ ಆಗುತ್ತೆ ತೊಗೊಬೇಕು ಅಂತ, ಅಟ್ರಾಕ್ಷನ್ ಮಾಡುತ್ತೆ ಆ ಬೊಂಬೆ ನೋಡಿದಾಗ. ಸೊ ಏನು ತಗೊಂಡಿಲ್ಲ, ಹಾಗೆ ನೋಡಿಕೊಂಡು ಮನೆಗೆ ಹೊರಡ್ತಾ ಇದ್ದೀರಿ. ಹೇಳಿದ್ನಲ್ವ 6:30-7 ಗಂಟೆ ಆಯಿತು ನಮ್ಮ ಮನೆಗೆ ಹೋಗೋ ಟೈಮ್ ಬಂದು. ಬರೋವಾಗೇನು ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ಏನು ನೋಡ್ದಿರ ಡೈರೆಕ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡಿದ್ದು. ಮತ್ತು ಮನೆಗೆ ಹೋಗೋ ಟೈಮಲ್ಲಿ ವಿಡಿಯೋ ಎಲ್ಲ ಮಾಡಿಕೊಂಡು ಸ್ನ್ಯಾಕ್ ಎಲ್ಲ ತಿಂದ್ಕೊಂಡು ಹೊರಡ್ತಾ ಇದ್ದೀರಿ. ಸೊ ಯಾರೆಲ್ಲ ಆನೇಕಲ್ಲಲ್ಲಿರೋರು ನನ್ನ ವಿಡಿಯೋ ನೋಡ್ತಿರೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಆನೇಕಲ್ ಅಂತ ನೋಡೋಣ, ಎಷ್ಟು ಜನ ಆನೇಕಲ್ಲಲ್ಲಿರೋರು ನನ್ನ ವಿಡಿಯೋ ನೋಡ್ತಾರೆ ಅನ್ನೋದನ್ನು ತಿಳ್ಕೊಬೇಕು ಅನಿಸುತ್ತೆ. ನನಗೆ ಕುತೂಹಲ ಇದೆ. ನಾವು ಆನೇಕಲ್ಲೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ತಿಮ್ಮರಾಯ ಜಾತ್ರೆಗೆ ಹೋಗಿದ್ರೇನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾವು ಬಂದಿದ್ರಿ ಅಂತ. ಸೊ ನಮ್ಮ ಊರು ಬಂದು ಬೆಂಗಳೂರು. ನನ್ನ ಸ್ವಂತ ಮನೆ ಬಂದು ಅಮ್ಮ ಊರು ಬಂದು ಬಿದ್ರಗುಪ್ಪೆ. ನನ್ನ ತಂಗಿಯರನ್ನೆಲ್ಲ ಆನೇಕಲ್ ಕೊಟ್ಟಿದ್ದೀರಿ. ಹಾಗಾಗಿ ಆನೇಕಲ್ಲಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಬಂದೇ ಬರ್ತೀನಿ, ಅವ್ರ ಜೊತೆ ನಾನು ಎಂಜಾಯ್ ಮಾಡ್ತೀನಿ. ಫೈನಲಿ ಮನೆಗೆ ಬಂದು ಅಲ್ಲಿ ಜಿಲೇಬಿ ಕಚೋಡಿ ಇಸ್ಕೊಂಡಿದ್ರಿ, ಅದನ್ನು ಮನೆಗೆ ತಿಂತಾಯಿದ್ರಿ. ಇಲ್ಲಿ ಕೇಕ್ ಇತ್ತು ಮನೇಲಿ, ಬರ್ತ್ಡೇ ಕೇಕು. ಸರಿ ಅಂತೇಳಿ ಕೇಕ್ ತಿಂದು ಈ ವಿಡಿಯೋನ ಇದರೊಂದಿಗೆ ಎಂಡ್ ಮಾಡ್ತಾಯಿದ್ದೀರಿ. ಐ ಹೋಪ್ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಗುಡ್ ನೈಟ್.